ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಧನುರಾಶಿಯ ಮೇ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ತಿಂಗಳು ಧನುರಾಶಿಯವರಿಗೆ ಶನಿ 6ನೇ ಮನೇಲಿ ಇರ್ತಾನೆ ಮತ್ತು ಇವರಿಗೆ ಅನುಕೂಲಕರವಾದಂತಹ ಒಂದು ಫಲಿತಾಂಶಗಳು ಜಾಸ್ತಿ ಆಗಿರುತ್ತೆ. ಇದು ತಮ್ಮ ಒಂದು ಆರೋಗ್ಯದಲ್ಲಿ ವಿವಿಧ ಒಂದು ಏರಿಕೆಯನ್ನು ಸಹಿತ ಇಲ್ಲಿ ಉಂಟು ಮಾಡುತ್ತೆ. ವೃತ್ತಿ ಕೋನ ದೃಷ್ಟಿಯಲ್ಲಿ ನಾವು ಇಲ್ಲಿ ನೋಡಿದಾಗ ಏರಿಳಿತಗಳು ಹೆಚ್ಚಾಗಿರುತ್ತೆ. 10ನೇ ಮನೆಯ ಅಧಿಪತಿ ಬುಧ 4ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ದುರ್ಬಲ ರಾಶಿಯಾದಂಥ ಮೀನ ರಾಶಿಯಲ್ಲಿ ಕುಳಿತಿರ್ತಾನೆ. ತಮ್ಮ ಒಂದು ಮಾತಿನ ದುರ್ಘಟನೆಗಳು ಮತ್ತು ಕೆಲಸದಲ್ಲಿ ಸ್ಥಳದಲ್ಲಿ ಕೆಲವೊಂದು ಪ್ರತಿಕೂಲಗಳಾಗಬಹುದಂಥ ಒಂದು ಸಾಧ್ಯತೆಗಳು ಬರ್ತಾ ಇದೆ. ಮತ್ತು ಇದೇ ಒಂದು ಕೆಲಸದಲ್ಲಿ ಕೆಲವು ರೀತಿಯ ತೊಂದರೆಗಳು ಆಗುವಂತಹ ಕಾರಣಗಳು ಸಹಿತ ಇಲ್ಲಿ ಬರ್ತಾ ಇದೆ. ವೃತ್ತಿ ಜೀವನದಲ್ಲಿ ಯಶಸ್ಸಿನ ಒಂದು ಸಾಧನೆಗಳನ್ನು ತಾವಿಲ್ಲಿ ತುಂಬ ಪ್ರಕಾಶಮಾನವಾಗಿ ಒಂದು ಬೆಳವಣಿಗೆಗಳು ಕಂಡು ಬರ್ತಾ ಇರ್ತವೆ. ವ್ಯವಹಾರದಲ್ಲಿ ಉತ್ತಮ ಒಂದು ಪ್ರಗತಿ ಇರುತ್ತೆ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದು. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ನಾವಿಲ್ಲಿ ನೋಡೋದಾದರೆ ಅನುಕೂಲಗಳ ಒಂದು ಫಲಿತಾಂಶಗಳು, ಅವರ ಎಕ್ಸ್ಪೆಕ್ಟೇಷನ್ ರೀಚ್ ಆಗುವಂತಹ ಒಂದು ಫಲಿತಾಂಶಗಳು ಬರುವಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಕುಟುಂಬದ ಜೀವನದಲ್ಲಿ ಸ್ವಲ್ಪ ದುರ್ಬಲರಾಗಿರ್ತೀರಿ. ಮತ್ತು 4ನೇ ಮನೆಯಲ್ಲಿ ರಾಹು ಮತ್ತು ಮಂಗಳ ಮತ್ತು ಅಂಗಾರಕ ದೋಷಗಳು ಕಂಡು ಬರುವಂಥ ಸಾಧ್ಯತೆಗಳಿಲ್ಲಿ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ಇವರ ಒಂದು ಗ್ರಹಗಳ ಜೊತೆಯಲ್ಲಿ ಬುಧನ ಒಂದು ಉಪಸ್ಥಿತಿ ಇರೋದ್ರಿಂದ ಇವರ ಒಂದು ಕುಟುಂಬದ ಸದಸ್ಯರ ಒಂದು ಪರಸ್ಪರ ಒಂದು ಸಾಮರಸ್ಯದ ಕೊರತೆಗಳು ಇಲ್ಲಿ ಕಂಡು ಬರ್ತಾ ಇರುತ್ತೆ. ಮತ್ತು ಗ್ರಹಗಳ ಜೊತೆಯಲ್ಲಿ ಒಂದು ಬುಧನ ಉಪಸ್ಥಿತಿ ಕೆಲವೊಂದು ನೆಗೆಟಿವಿಟಿಗಳನ್ನು ಇವರಿಗಿಲ್ಲಿ ತಂದು ಕೊಡುತ್ತೆ ಅಂತಲೂ ಹೇಳ್ಬೋದು. ಪ್ರೀತಿಯ ಒಂದು ಸಂಬಂಧದಲ್ಲಿ ಜನರ ಬಗ್ಗೆ ಮಾತಾಡೋದಾದರೆ ಈ ಒಂದು ತಿಂಗಳು ಸ್ಥಳೀಯರಿಂದ ಕೆಲವೊಂದು ಅನುಕೂಲಗಳಾಗುವಂಥದ್ದು. 5ನೇ ಮನೆಯಲ್ಲಿ ಶುಕ್ರನ ಒಂದು ಉಪಸ್ಥಿತಿ ಇರೋದ್ರಿಂದ ಪ್ರೀತಿ ಬಾಂಧವ್ಯದಲ್ಲಿ ಭಾವಪ್ರಧಾನವಾದಂತಹ ಬೆಳವಣಿಗೆಗಳು ಇಲ್ಲಿ ಕಂಡು ಬರುವಂಥದ್ದು. ಪ್ರೀತಿಯಲ್ಲಿ ಉನ್ನತವಾದಂಥ ಸ್ಥಾನದಲ್ಲಿ ತಾವು ದೊರೆಯುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. 5ನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿ ಉತ್ತಮ ಸ್ಥಾನ ತಮಗೆ ತಂದು ಕೊಡುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಉತ್ತಮವಾದಂಥ ಅನುಕೂಲಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಮ್ಮ ಒಂದು ಸಂಗಾತಿಯೊಂದಿಗೆ ಜೀವನದ ನಿರ್ಧಾರವನ್ನು ತಾವು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯನ್ನು ಆಗಿರ್ತೀರಿ. ಆರ್ಥಿಕ ಸ್ಥಿತಿಯಲ್ಲಿ ಮಾತಾಡೋದಾದರೆ ಈ ಒಂದು ಸೂಕ್ತವಾದಂತಹ ಬೆಳವಣಿಗೆಯಲ್ಲಿ ಉತ್ತಮವಾದಂತಹ ಫಲಾನುಫಲಗಳು ಆರ್ಥಿಕ ಸ್ಥಿತಿಯಲ್ಲಿ ವ್ಯವಹಾರ ಕ್ಷೇತ್ರದಲ್ಲಾಗಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ತಾವು ಇನ್ನೊಬ್ಬರಿಗೆ ಸಾಲ ಕೊಟ್ಟಾಗ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿಗಳಾಗಿರ್ಬೋದು ಅಥವಾ ಫೈನಾನ್ಸಿಯರ್ ಆಗಿರಬಹುದು. ಈ ಥರ ಸಂದರ್ಭದಲ್ಲಿ ಅತಿ ಉತ್ತಮವಾದಂಥ ಪ್ರಾಬಲ್ಯತೆ ತಮಗೆ ಕಂಡು ಬರುತ್ತೆ. ಆರೋಗ್ಯದ ದೃಷ್ಟಿಕೋನ ಸ್ವಲ್ಪ ತಾವು ದುರ್ಬಲರಾಗಿರ್ತೀರಿ. ಜಾತಕದ ಒಂದು ಅಧಿಪತಿ ಗುರು ಒಂದು ರೋಗಗಳ ಮನೆ ಅಂದರೆ 6ನೇ ಮನೆಯಲ್ಲಿ ಇಡೀ ತಿಂಗಳು ಇರೋದರಿಂದ ಸ್ವಲ್ಪ ದುರ್ಬಲವಾದಂಥ ಆರೋಗ್ಯವನ್ನು ತಾವಿಲ್ಲಿ ಅನುಭವಿಸ್ತೀರಿ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಪ್ರತಿದಿನ ತಾವು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಬಿಡುವಂಥದ್ದು, ಅರ್ಘ್ಯವನ್ನು ಅರ್ಪಿಸುವಂಥದ್ದು, ಓಂ ನಮೋ ಸೂರ್ಯಾಯ ನಮಃ ಅನ್ನುವಂತಹ ಮಂತ್ರವನ್ನು ಪಠನೆಯನ್ನು ಮಾಡುವಂಥದ್ದು ಅಥವಾ ಸೂರ್ಯ ನಮಸ್ಕಾರ 21 ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಅತಿ ಉತ್ತಮ ಧನುರಾಶಿಯವರಿಗೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. 6 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟದಾಯಕವಾಗಿ ಬರುತ್ತೆ. ಯೆಲ್ಲೋ ಕಲರ್ ಅಂದರೆ ಹಳದಿ ಮತ್ತು ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡುವಂಥದ್ದು ಅತಿ ಉತ್ತಮ ಅಂತಲೂ ಸಹಿತ ನಾನು ಇಲ್ಲಿ ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಇದಾಗಿತ್ತು ಧನುರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಇದೇ ರೀತಿ ತಮ್ಮ ಯಾವುದಾದ್ರೂ ಒಂದು ಕೆಲವೊಂದು ಪ್ರಶ್ನೆಗಳಿದ್ರೂ ಸಹಿತ ತಮಗೆ ತಾವು ನೇರವಾಗಿ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರತಿಯೊಂದು ವಿಚಾರಗಳನ್ನು ತಾವಿಲ್ಲಿ ತಿಳ್ಕೊಳ್ಬೋದು. ಅದೇ ರೀತಿ ಸಬ್ಸ್ಕ್ರೈಬ್ ಆದರೆ ತಮ್ಮ ಪ್ರತಿಯೊಂದು ವಿಡಿಯೋಗಳು ತಮಗೆ ವಿತೌಟ್ ನೋಟಿಫಿಕೇಶನ್ ನಮಗೆ ಬರ್ತಾ ಇರುತ್ತೆ. ಎಲ್ಲ ರೀತಿಯಿಂದಲೂ ಸಹಿತ ಭಗವಂತ ನಮ್ಮ ಒಂದು ವೀಕ್ಷಕ ಬಂಧುಗಳಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ನನ್ನ ಶ್ರೀ ತಾಯಿ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕಾ ದೇವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.